ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ಕೇಂದ್ರವಾಗಿದ್ದು OE ಲೆಸ್ ದೆನ್ OF. ಸೊ OE ಏನಾಗಿದೆ ಲೆಸ್ ದೆನ್ OE ಏನಾಗಿದೆ ಲೆಸ್ ದೆನ್ OF ಆಗಿದೆ. ಆದರೆ CD ಗ್ರೇಟರ್ ದನ್ AB ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶ OE ಈಸ್ ಈಕ್ವಲ್ ಟು OF. ಸೊ OE ಈಸ್ ಈಕ್ವಲ್ ಟು OF ಅಂದ್ರೆ ಏನ್ ಹೇಳಿ? CD ಈಸ್ ಈಕ್ವಲ್ ಟು OE ಈಸ್ ಈಕ್ವಲ್ ಟು OF ಅಂದ್ರೆ CD ಈಸ್ ಈಕ್ವಲ್ ಟು AB. ಸೊ ಇದರ ಅರ್ಥ ಏನು? ಕೇಂದ್ರದಿಂದ ಸಮದೂರದಲ್ಲಿರುವ ಜಾಗಗಳು ಸಮನಾಗಿವೆ ಅಂತ ಸೂಚಿಸುತ್ತೆ. ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ? OE ಲೆಸ್ ದೆನ್ OF ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಕ್ಚುಲಿ OE ಈಸ್ ಈಕ್ವಲ್ ಟು OF ಆಯ್ತು ಅಂದ್ರೆ CD ಈಸ್ ಈಕ್ವಲ್ ಟು AB ಆಗುತ್ತೆ. ಅಂದ್ರೆ ಕೇಂದ್ರದ ಸಮದೂರದಲ್ಲಿರುವ ಜಾಗಗಳು ಸಮನಾಗಿವೆ ಅನ್ನೋದು ತೋರ್ಸತ್ತೆ. ಆದ್ರೆ ಇಲ್ಲಿ OE ಲೆಸ್ ದೆನ್ OF ಅಂತ ಕೊಟ್ಟಿದ್ರೆ ಸೊ CD ಏನಾಗತ್ತೆ ಹೇಳಿ? CD ಗ್ರೇಟರ್ ದನ್ AB. ಓಕೆ, ಸೊ ಕೇಂದ್ರಕ್ಕೆ ಹತ್ತಿರವಿರುವ ಜಾಗಗಳು ಉದ್ದವಾಗಿರುತ್ತೆ. ಓಕೆ, ಸೊ ಇಲ್ಲಿ OE ಲೆಸ್ ದೆನ್ OF. ಸೊ OE ಏನಾಗಿದೆ? ಲೆಸ್ ದನ್ OF ಆಗಿದೆ. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ಹತ್ರದಲ್ಲಿ ಇರತ್ತೆ ಅಂದ್ರೆ ಅದು ಉದ್ದವಾಗಿರತ್ತೆ ಅಲ್ವಾ? ಸೊ ಹಾಗಾಗಿ CD ಏನಾಯ್ತು? ಗ್ರೇಟರ್ ದನ್ AB ಆಗುತ್ತೆ. ಓಕೆ, ಸೊ ಕೇಂದ್ರಕ್ಕೆ ಹತ್ರ ಹೋದಂಗೆ CD ಯ ಲೆಂತ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ OE ಏನಾಗಿದೆ? ಲೆಸ್ ದೆನ್ ಇರೋದ್ರಿಂದ CD ಏನಾಗುತ್ತೆ? ಕೇಂದ್ರಕ್ಕೆ ಹತ್ರಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಹತ್ರಕ್ಕೆ ಹೋದಂಗೂ ಇದರ ಲೆಂತ್ ಏನಾಗುತ್ತೆ ಹೇಳಿ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.